ನಮಸ್ಕಾರ. ಎಷ್ಟೋ ಸತಿ ನನ್ನ ಹತ್ರ ಬರ್ತಕ್ಕಂಥ ಹೆಣ್ಮಕ್ಳದು ಒಂದೇ ಇಶ್ಯೂ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಎಲ್ಲೋ ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಥರ ಅಟೆನ್ಷನನ್ನು ಕೊಡ್ತಾ ಇರ್ತಾರೆ. ಅವರಿಗೋಸ್ಕರ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಮದುವೆ ಆದಮೇಲೆ ನಾನು ಒಳ್ಳೆ ಹೆಂಡತಿ ಆಗಿರಬೇಕು, ಒಳ್ಳೆ ಸೊಸೆ ಆಗಿರಬೇಕು, ಒಳ್ಳೆ ತಾಯಿ ಆಗಿರಬೇಕು ಅಂತ ಈ ಪ್ರೋಸೆಸ್ಸಲ್ಲಿ ತನ್ನನ್ನು ತಾನೇ ಕಳ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಗಂಡ ಅಟೆನ್ಷನ್ ಕೊಡೋದು ಕಡಿಮೆ ಮಾಡಿದರೆ, ತನ್ನನ್ನು ದಿನಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದವರು ಮದುವೆಗೆ ಮುಂಚೆ ಎಷ್ಟು ಚೆನ್ನಾಗಿದೆಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ, ಮದುವೆ ಆದಮೇಲೆ ಒಂದಿನ ಕೂಡ ಊಟ ಬಡಿಸುವಾಗೂ ತನ್ನ ಮುಖವನ್ನು ನೋಡಲ್ಲ. ಅಥವಾ ಅವ್ರ ಲೈಫಲ್ಲೇ ಅವ್ರು ಇರ್ತಾರೆ. ನಾನು ಎಲ್ಲವನ್ನೂ ತ್ಯಜಿಸಿ ನಾನು ಒಳ್ಳೆ ಸೊಸೆ ಆಗಿರಬೇಕು, ಒಳ್ಳೆ ಹೆಂಡತಿ ಆಗಿರಬೇಕು, ಒಳ್ಳೆ ತಾಯಿ ಆಗಿರಬೇಕು ಅಂತ ಎಲ್ಲ ಥರ ಎಫರ್ಟನ್ನು ಹಾಕಿದೆ. ಕೊನೆಗೆ ಈ ಪ್ರೋಸೆಸ್ಸಲ್ಲಿ ನನ್ನನ್ನು ನಾನೇ ಕಳ್ಕೊಂಬಿಟ್ಟೆ. ನೋಡಿ, ನಾವು ಅನ್ಕೋತೀವಿ ಏನು ದೊಡ್ಡ ಕೆಲಸ ನೋಡಿ, ಎಲ್ಲ ನಮ್ಮಮ್ಮ ಇರಲಿಲ್ವಾ, ಎಲ್ಲನೂ ಮಾಡ್ತಾರೆ, ಇದೇನು ಇವಳು ದೊಡ್ಡ ವಿಶೇಷವಾಗಿ ಇವಳಿಗೆ ಅಪ್ರಿಷಿಯೇಟ್ ಮಾಡಬೇಕಾ ಅಂತ. ನಿಮಗೆ ಗೊತ್ತಾ, ಎಷ್ಟೋ ಸತಿ ಹೆಣ್ಮಕ್ಳು ಯಾಕೆ ರಿಲೇಷನ್ಶಿಪ್ಪಲ್ಲಿ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ದೈಹಿಕ ಸುಖಕ್ಕೆ ಅಥವಾ ಫಿನಾನ್ಷಿಯಲಿ ಅಥವಾ ಮತ್ತೊಂದಕ್ಕಲ್ಲ. ಆಕೆಗೆ ಆ ವ್ಯಾಲಿಡೇಷನ್ ಸಿಗ್ತಾ ಇರಲ್ಲ. ಒಂದು ಸಂಬಂಧದಲ್ಲಿ ಶಿಲ್ ನಾಟ್ ಬಿ ಸೀನ್, ಹರ್ಡ್. ಆ ಒಂಟಿತನ ಅನ್ನೋದು ಕಾಡ್ತಾ ಇರುತ್ತೆ. ಎಷ್ಟೋ ಸತಿ ನಮಗೆ ಮದುವೆಯಲ್ಲಿ ಕೂಡ ಒಂಟಿತನ ಕಾಡ್ತಾ ಇರುತ್ತೆ. ನೋಡಿ, ಲೋನ್ಲಿನೆಸ್ ಅನ್ನೋದು ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ದಾಗ ಆ ಶಾಲೋನೆಸ್ಸು ನಮ್ಮನ್ನು ತಿಂತಾ ಬರುತ್ತೆ. ಎಲ್ರಿಗೂ ಅಪ್ರಿಸಿಯೇಷನ್ ಅನ್ನೋದು ಮುಖ್ಯ. ಆದರೆ ಇವತ್ತು ನಿಮ್ಮ ಗಂಡನ ಅಟೆನ್ಷನನ್ನು ಹೇಗೆ ಸೆಳೆಯೋದು, ನಿಮ್ಮನ್ನು ನೀವು ಹೇಗೆ ವ್ಯಾಲಿಡೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಮೆನ್ ಆರ್ ಹಂಟರರ್ಸ್, ವಿಮೆನ್ ಆರ್ ಗ್ಯಾದರರ್ಸ್ ಅಂತಾರೆ. ನಮಗೆ ನಾವು ಯಾರ ಜೊತೆನಾದರೂ ಬಾಂಡ್ ಆಗಬೇಕಂದ್ರೆ ನಾವು ಹೆಣ್ಮಕ್ಳು ಎಮೋಷ್ನಲಿ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಆದರೆ ಗಂಡಸರು ಲಾಜಿಕಲ್ ಥಿಂಕರ್ಸ್. ನೀವು ಅವ್ರಿಗೆ ಹೋಗಿ ಏನಾದರೂ ಒಂದು ಪ್ರಾಬ್ಲಮ್ ಬಗ್ಗೆ ಹೀಗಾಯಿತು ಹಾಗಾಯಿತು ಅಂತ ಹೇಳಿದ್ರೆ ಅವರಿಗೆ ಯಾವುದೇ ಥರ ಡ್ರಾಮಾ ಇಷ್ಟ ಆಗಲ್ಲ. ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಪಟ್ ಅಂತ ಅವರು ಸೊಲ್ಯೂಷನ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಲಾಜಿಕಲ್ ಥಿಂಕರ್ಸು. ಮತ್ತು ನೋಡಿ, ನಿಮ್ಮ ಎಮೋಷನ್ಸನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ಬಿಟ್ರೆ ನಮ್ಗೆ ಯಾವುದೇ ರೀತಿಯ ಡಿಪೆಂಡೆನ್ಸಿ ಇರಲ್ಲ. ನಾವು ಎಷ್ಟೋ ಸತಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀವಿ, ನಮಗೆಲ್ಲ ಥರ ಸ್ಟೆಬಿಲಿಟಿ ಇರುತ್ತೆ. ಆದರೂ ಕೂಡ ಈ ಎಮೋಷ್ನಲ್ ಸೇಫ್ಟಿಯನ್ನು ನಾವು ಕ್ರೇವ್ ಮಾಡ್ತಾ ಇರ್ತೀವಿ. ನೋಡಿ, ಆದರೆ ನಿಮ್ಮ ಎಮೋಷನ್ಸನ್ನು ನೀವೇ ಅಕ್ಸೆಪ್ಟ್ ಮಾಡ್ಕೋತಾ ಹೋಗಬೇಕು. ಯಾರ ಮೇಲೆ ಕೂಡ ಎಮೋಷ್ನಲ್ ಡಿಪೆಂಡೆನ್ಸಿ ಯಾವಾಗ ಕೊಡ್ತಾ ಹೋಗ್ತೀರಾ, ಅವರ ಭಾವನೆ ಮೇಲೆ ನಿಮ್ಮ ಜೀವನ ನಡೀತಾ ಹೋಗುತ್ತೆ ಹೊರತು ನಿಮ್ಮ ತನನೇ ಅಲ್ಲಿ ಇರಲ್ಲ. ಮತ್ತು ನೋಡಿ, ಹೇಳ್ತೀನಿ, ಈಗ ನನ್ನ ಹತ್ರ ಒಂದು ಎಂಟಿ ಕಪ್ಪಿದೆ, ಇದರಿಂದ ಏನಾದರೂ ಕೊಡಲಿಕ್ಕೆ ಸಾಧ್ಯನಾ, ಏನಾದರೂ ಹಾಕಲಿಕ್ಕೆ ಸಾಧ್ಯನಾ? ಈ ನನ್ನ ಹತ್ರ ಎಲ್ಲ ಇದ್ದರೆ ಮಾತ್ರ ನಾನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಅಲ್ವಾ? ಹಾಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊತಾ ಇರಲ್ಲ, ನಿಮ್ಮನ್ನು ನೀವು ವ್ಯಾಲಿಡೇಟ್ ಮಾಡ್ಕೊಡ್ತಾ ಇರಲ್ಲ, ನಿಮ್ಮ ಎಲ್ಲ ರೀತಿಯ ಸ್ಯಾಕ್ರಿಫೈಸನ್ನು ಮಾಡಿಬಿಟ್ಟು ಅವ್ರು ನನ್ನ ಅಪ್ರಿಷಿಯೇಟ್ ಮಾಡಲಿ ಅಂದರೆ ಹೇಗೆ ಸಾಧ್ಯ? ಮೊದಲನೇದಾಗಿ ನಿಮ್ಮನ್ನು ನೀವು ವ್ಯಾಲಿಡೇಟ್ ಮಾಡ್ಕೋತಾ ಹೋಗಿ, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೋತಾ ಹೋಗಿ. ಮದುವೆಗೆ ಮುಂಚೆ ಎಷ್ಟು ಎಫರ್ಟ್ ಹಾಕಿ ಡ್ರೆಸ್ ಮಾಡ್ತಾಯಿದ್ರೋ ಇವತ್ತು ಹಾಗೆ ಮಾಡ್ತಾ ಹೋಗಿ. ನಾಳೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಫಾಲೋ ಮಾಡ್ತಾ ಹೋಗ್ತಾರೆ. ಹೆಚ್ಚಾಗಿ ತಾಯಿನ ನೋಡಿ ಅಬ್ಸರ್ವ್ ಮಾಡ್ತಾವಲ್ವ ಮಕ್ಕಳು. ನಾವು ಮಾತಾಡಬೇಕು ಅಂತಿಲ್ಲ. ನೋಡಿ, ನಾನು ಬಾಯಿ ಬಿಟ್ಟು ನಾನು ಹೀಗೆ ನಾನು ಹಾಗೆ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಇವತ್ತು ನೀವು ಆ ವ್ಯಕ್ತಿಯ ಎನರ್ಜಿ ನೋಡಿದ್ರೆ ಆ ವ್ಯಕ್ತಿ ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಅನ್ನೋದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೀಗಿದ ಮೇಲೆ ನೀವು ಯಾತಕ್ಕೆ ಒಬ್ಬರ ಮೇಲೆ ಆ ಎಮೋಷ್ನಲ್ ಡಿಪೆಂಡೆನ್ಸಿಯನ್ನು ಹಾಕ್ತಾ ಹೋಗ್ತೀರಾ? ಸೆಲ್ಫ್ ಲವನ್ನು ಶುರು ಮಾಡಿ, ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ, ನಿಮಗೆ ನೀವು ಕೈಂಡ್ ಆಗಿರಿ, ನಿಮಗೆ ನೀವು ಎಲ್ಲ ರೀತಿಯ ಅಟೆನ್ಷನನ್ನು ಕೊಟ್ಕೋತಾ ಹೋಗಿ. ಒಂದು ಚಿಕ್ಕ ಮಾಯ್ಶ್ಚರೈಸರ್ ಹಾಕೋದಾಗಿರ್ಬೋದು, ಒಂದು ಲಿಪ್ ಬಾಮ್ ಹಾಕೋದಾಗಿರ್ಬೋದು, ಮನೇಲಿದ್ರು ಚೆನ್ನಾಗಿ ತಲೆ ಬಾಚೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮನ್ನು ನೀವು ನೋಡ್ಕೊಳ್ಳೋ ರೀತಿ ಬದಲಾವಣೆ ಮಾಡ್ತಾ ಹೋಗುತ್ತೆ. ಯಾರು ಚೆನ್ನಾಗಿ ಡ್ರೆಸ್ ಮಾಡ್ತಾರೋ ಅವರನ್ನು ತುಂಬ ಸೀರಿಯಸ್ ಆಗಿ ತಗೋತಾ ಹೋಗ್ತಾರೆ. ನಿಮ್ಮನ್ನು ನೀವು ಡಿಸೋನ್ ಮಾಡ್ಕೊಂಬಿಟ್ಟು ನನಗೆ ಪ್ರೀತಿ ಕೊಡು, ನಂಗೆ ಅಟೆನ್ಷನ್ ಕೊಡು, ನಂಗೆ ಕಾಳಜಿ ಕೊಡು ಅಂತ ಯಾಕೆ ಕೇಳಬೇಕು? ನಮ್ಮ ಹತ್ರ ಏನಿರಲ್ಲ ಅದನ್ನು ನಾವು ಕೇಳ್ತಾ ಇರ್ತೀವಿ ಅಲ್ವಾ? ಅದು ಹಾಗಿದ್ಮೇಲೆ ಯಾತಕ್ಕೆ ಒಬ್ಬರನ್ನ ಬೇಡ್ತಾ ಹೋಗ್ತೀರಾ? ಪ್ರೀತಿ ಅನ್ನೋದು ಭಿಕ್ಷೆ ಬೇಡೋದಲ್ಲ, ನೀವೇ ಆ ಪ್ರೀತಿ ಆಗಿಬಿಡಿ. ಆಗ ನೀವು ಎಲ್ರಿಗೂ ಆ ಎನರ್ಜಿಯನ್ನು ಕೊಡ್ತಾ ಹೋದರೆ ನಿಮ್ಮನ್ನು ಜನ ಅಕ್ಸೆಪ್ಟ್ ಮಾಡ್ಕೋತಾ ಹೋಗ್ತಾರೆ. ಮತ್ತು ಒಂದು ಹೇಳ್ತೀನಿ ನೋಡಿ, ನಿಮ್ಮನ್ನು ನೀವು ಬ್ಯೂಟಿಯಿಂದ, ಹೌದು ನನ್ನ ಮದುವೆ ಆಯಿತು, ನಂಗೆ ಮಗು ಆಯಿತು, ನಾನು ದಪ್ಪ ಆಗ್ಬಿಟ್ಟೆ, ಇವಾಗ ನನ್ನ ಬ್ಯೂಟಿ ಎಲ್ಲ ಹೋಗ್ಬಿಡ್ತು ಅಂತ ಹೇಳಿದ್ರೆ ಅದು ಮೂರ್ಖತನ. ಹಾಗಿದ್ರೆ ನಿಮ್ಗೆ ಗೊತ್ತಾ, ನನ್ನ ಹತ್ರ ಎಷ್ಟೋ ಜನ ಮುಂಬೈಯಿಂದ ಬರ್ತಾರೆ. ಹಾಗಿದ್ರೆ ನೋಡೋಕ್ಕೆ ಹೇಗಿರ್ತಾರೆ ಅಂತ ಹೇಳಿದ್ರೆ ಅಪ್ಸರೆ ಥರ ಇರ್ತಾರೆ. ಹಾಗಿದ್ರೆ ಅವ್ರು ಯಾಕೆ ಸಿಂಗಲ್ ಆಗಿರ್ತಾರೆ? ಎಷ್ಟೊಂದು ಬ್ಯೂಟಿಫುಲ್ ಮಾಡೆಲ್ಸು ಯಾಕೆ ಸಿಂಗಲ್ ಆಗಿದ್ದಾರೆ ಇವತ್ತು ಕೂಡ ಅಲ್ವಾ? ಬ್ಯೂಟಿ ಅನ್ನೋದು ನಮ್ಮ ಪ್ರೀತಿಯ ಸ್ಟ್ಯಾಂಡರ್ಡ್.
ಈಗ ನಮ್ಮ ದೇಶದಲ್ಲಿ ನಾವು ದಪ್ಪ ಅನ್ಕೋತೀವಿ, ಬೇರೆ ದೇಶದಲ್ಲಿ ಹೋದರೆ ಇಂತಹ ಒಂದು ಬಾಡಿಯನ್ನು ಪಡ್ಕೊಳ್ಳಿಕ್ಕೆ ಎಷ್ಟೋ ಸರ್ಜರಿಗಳನ್ನು ಮಾಡ್ತಾ ಇರ್ತಾರೆ. ಹಾಗಿದ್ಮೇಲೆ ಬ್ಯೂಟಿ ಅನ್ನೋದು ಸ್ಟ್ಯಾಂಡರ್ಡ್. ಪ್ರತಿಯೊಂದು ಬಣ್ಣವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಹೋಗಬೇಕು. ನಮ್ಮ ಬ್ಯೂಟಿ ಎಷ್ಟೇ ನೋಡಿ, ಈಗ ಪರ್ಫ್ಯೂಮ್ ಬಾಟ್ಲ್ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ, ಅದರಲ್ಲಿ ಇರೋದನ್ನು ಕುಡಿಯೋಕ್ಕಾಗತ್ತಾ? ಇಲ್ಲ, ನೀರನ್ನೇ ಕುಡಿಬೇಕು. ನಮಗೆ ನಾವೇನು ಅನ್ಕೋತೀವಿ, ನೋಡೋಕೆ ಆಕರ್ಷಣೀಯವಾಗಿರಬೇಕು, ಓ ನನ್ನ ಗಂಡಂಗೆ ನಾನು ಹಿಂಗಿರಬೇಕು ಹಂಗಿರಬೇಕು. ನಿಮಗೆ ಹೇಗೆ ಕಂಫರ್ಟೇಬಲು ಹಾಗಿರೋಕ್ಕೆ ಶುರು ಮಾಡಿ. ನಿಮಗೆ ಕಂಫರ್ಟಬಲ್ ಆಗಿರ್ತಕ್ಕಂತಹ ಬಟ್ಟೆನ ಹಾಕಿ ನೀವು ಹೇಗಿದ್ರು ಹಾಗೆ ಸೆಲೆಬ್ರೇಟ್ ಮಾಡ್ತಾ ಹೋಗಿ. ಕೇರ್ ಫ್ರೀ ಆಗಿಬಿಡಿ. ನೋಡಿ, ನ್ಯೂರೋ ಸೈನ್ಸಲ್ಲೂ ಅದನ್ನೇ ಹೇಳ್ತಾರೆ, ನಿಮ್ಮನ್ನು ನೀವು ಯಾವಾಗ ಅತಿಯಾಗಿ ಸೀರಿಯಸ್ ಆಗಿ ತಗೋತೀರಾ ಆಗ ನಿಮ್ಮ ಪ್ರಾಬ್ಲಮಿಗೆ ಶುರು ಆಗ್ತಾ ಹೋಗುತ್ತೆ. ಈಗ ಯಾರೇ ಒಬ್ಬರು ಆಟಗಾರ ನೋಡಿದ್ದೀರಲ್ವಾ, ಯಾವಾಗ ಫ್ಲೋವಲ್ಲಿ ಹೋಗ್ತಾರೆ ಅವ್ರು ಈಸಿಯಾಗಿ ಆಟಾಡ್ತಾ ಹೋಗ್ಬೋದು. ಅದೇ ಪ್ರೆಷರಲ್ಲಿ ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿದರೆ ಪರ್ಫೆಕ್ಷನ್ಗೆ ಯಾರೂ ರಿಲೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಯಾರ್ದಾರು ಒಬ್ಬರು ಮನೆಗೆ ಹೋಗಿ ಸಿಕ್ಕಾಪಟ್ಟೆ ಕ್ಲೀನಾಗಿರುತ್ತೆ, ಎಲ್ಲ ಗಾಜು ಗೊಂಬೆ ಥರ ಇರುತ್ತೆ, ಎಲ್ಲವೂ ಏನು ಮುಟ್ಟಿದ್ರೂ ಅಲ್ಲಿ ಒಂದು ಮಾರ್ಕ್ ಆಗುತ್ತೆ ನಂಗಿರುತ್ತೆ. ನೀವು ಅಲ್ಲಿ ನೆಮ್ಮದಿಯಾಗಿ ಹೋಗಿ ಕೂತ್ಕೊಳ್ಳಿಕ್ಕಾಗತ್ತಾ? ಇಲ್ಲ ಅಲ್ವಾ? ಯೋ ಹಿಂಗಪ್ಪ ಅಂತ ಅನಿಸ್ತಾ ಇರುತ್ತೆ. ಪರ್ಫೆಕ್ಷನ್ನಿಗೆ ಯಾರೂ ರಿಲೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನಾವೆಲ್ಲರೂ ವಲ್ನರಬಲ್ ಆಗಿದ್ರೆ ಮಾತ್ರ ನೋಡು, ಯಾರೂ ಪರ್ಫೆಕ್ಟ್ ಅಲ್ಲ, ನಾನೂ ಪರ್ಫೆಕ್ಟ್ ಅಲ್ಲ, ನೀವು ಪರ್ಫೆಕ್ಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾವುದು ಪರ್ಫೆಕ್ಟ್ ಅನ್ನೋದು ಇಲ್ಲವೇ ಇಲ್ಲ. ಪ್ರಕೃತಿ ನೇಚರೇ ನೋಡಿ, ಹೇಗೆ ಒಂದು ಹೂವಲ್ಲೂ ಏನೋ ಒಂದು ವೇರಿಯೇಷನ್ ಇರುತ್ತೆ, ಎಲ್ಲದರಲ್ಲೂ ಒಂದು ಇಂಪರ್ಫೆಕ್ಷನನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ. ನಿಮ್ಮ ಬಾಡಿ ಬಗ್ಗೆ ನೀವು ಅದು ಕ್ರಿಟಿಕ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಹೇಗಿದ್ರು, ದಪ್ಪ ಇದ್ರು, ಸಣ್ಣಕ್ಕಿದ್ರು, ಕಪ್ಪಗಿದ್ರು, ದಪ್ಪಗಿದ್ರು, ಕುಳ್ಳಕ್ಕಿದ್ರು, ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ಕೋತಾ ಹೋಗಿ. ಆ ಕಾನ್ಫಿಡೆನ್ಸ್ ಎಷ್ಟು ಸೆಕ್ಸಿಯಾಗಿರುತ್ತೆ ಗೊತ್ತಾ? ನಿಮಗೆ ನಿಮ್ಮ ಮೇಲೆ ಭಾರ ಹಾಕೊಳ್ಳೋದು, ನಿಮ್ಮನ್ನೇ ನೀವು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋದು ಬಿಟ್ಬಿಡಿ. ಸ್ಟಾರ್ಟ್ ಎಂಜಾಯಿಂಗ್. ಯಾವಾಗ ನೀವು ಡಿಸ್ಕನೆಕ್ಟ್ ಆಗ್ತೀರಾ, ನಿಮ್ಮ ಲೈಫು ತುಂಬಾ ಅದ್ಭುತವಾಗಿರುತ್ತೆ. ಪ್ರತಿದಿನ ಕೂಡ ನೀವು ನಿಮ್ಮ ಲೈಫನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.